ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಕಲುಷಿತ ಗಾಳಿ, ಪೋಷಕಾಂಶ ರಹಿತ ಆಹಾರ, ಅನುಚಿತ ಜೀವನ ಶೈಲಿ, ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ಧತೆ ಇಲ್ಲದಿರುವುದು, ಒವೇರಿಯನ್ ಉಂಟಾಗುವಂತಹ ಏರುಪೇರಿನಿಂದಾಗಿ ತಾಯ್ತನ ಅನುಭವಿಸಲೇಬೇಕಾಗುತ್ತೆ ಅನ್ನೋರು ಮಕ್ಕಳನ್ನ ಪಡೆಯುವಲ್ಲಿ ಶೂನ್ಯ ಕಾಣ್ತಿದ್ದಾರೆ. ಆಧುನಿಕ ಶಸ್ತ್ರಚಿಕಿತ್ಸೆ ಹಾಗೂ ಆರೈಕೆಗಳಿಂದ ಗರ್ಭಕೋಶವನ್ನು ಫಲವತ್ತತೆಯಿಂದ ಕೂಡಿರುವಂತೆ ಮಾಡಬಹುದಾಗಿದೆ. ಇನ್ನು ಪುರುಷರಲ್ಲೂ ಕೂಡ ಫಲವತ್ತತೆಯ ದೌರ್ಬಲ್ಯದಿಂದಾಗಿ ಬಂಜತನವನ್ನು ಅನುಭವಿಸುತ್ತಿದ್ದಾರೆ. ಮಕ್ಕಳನ್ನ ಪಡೆಯುವ ಆಸೆಯನ್ನು ಬಿಟ್ಟವರು ಸಹ ತಮ್ಮ ಕನಸನ್ನು ನನಸಾಗಿಸಿಕೊಳ್ಳಬಹುದು. ಅದಕ್ಕೆ IVF ಅಂತಾರೆ. ಬಂಜತನಕ್ಕೆ ಚಿಂತೆ ಪಡುವಂತಹ ಅವಶ್ಯಕತೆ ಇಲ್ಲ. ಈ ಎಲ್ಲ ಸಮಸ್ಯೆಗಳಿಗೆ ಖಂಡಿತ ಸೂಕ್ತ ಪರಿಹಾರವಿದೆ. ಹಾಗಾದ್ರೆ IVF ಅಂತ ಅಂದ್ರೆ ಏನು? ಅದು ವಿಫಲವಾಗೋದಕ್ಕೆ ನಾನಾ ಕಾರಣಗಳೇನು? ಸಕ್ಸಸ್ ರೇಟ್ ಕಾಣೋದಕ್ಕೆ ಏನ್ ಮಾಡಬೇಕು? ಇದಕ್ಕೆ ಪರಿಹಾರ ಮಾರ್ಗವೇನು ಅಂತ ತಿಳಿಸೋದಕ್ಕೆ ಗರ್ಭಗುಡಿ IVF ಸೆಂಟರ್ನ ಅಸಿಸ್ಟೆಂಟ್ ಮೆಡಿಕಲ್ ಡೈರೆಕ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ಮಹೇಶ್ವರಿ ಅವರು ನಮ್ಮೊಂದಿಗಿದ್ದಾರೆ. ಹಾಗೆ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿರ್ತಕ್ಕಂಥ ಚಿನ್ಮಯ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಬನ್ನಿ, ಇಬ್ಬರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಪ್ರತಿಯೊಬ್ಬರಿಗೂ ಕೂಡ ಮನೆಯಲ್ಲಿ ಒಂದು ಪುಟ್ಟ ಕಂದನ ಮಗುವಿನ ಅಳುವಿನ ಸದ್ದನ್ನು ಕೇಳಬೇಕು ಅಂತಾರೆ. ಎಷ್ಟೇ ಕಷ್ಟಗಳಿದ್ರೂ ಕೂಡ ಮನೆಗೆ ಬಂದು ಆ ತುಂಟಾಟ ಆಡೋದನ್ನು ನೋಡಿದ್ರೆ ಸಾಕು, ಎಲ್ಲ ಕಷ್ಟ ಮರ್ತೋಗ್ಬಿಡುತ್ತೆ ಅನ್ನೋ ಒಂದು ಆಸೆ ಇದ್ದಿರುತ್ತೆ. ಬಟ್ ಆಧುನಿಕ ಜೀವನ ಶೈಲಿ ಭರಾಟೆಯಿಂದ ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಯಗಳಾಗ್ತಾ ಇದೆ. ಮಕ್ಕಳಾಗಬೇಕಾದಂತಹ ಸಮಯದಲ್ಲಿ ಮಕ್ಕಳು ಮಾಡ್ಕೊಳ್ದೇ ಇರೋದು ಕೂಡ ಇದಕ್ಕೆ ಬಂಜತನಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ಬೋದು. ಸೊ ಇತ್ತೀಚಿನ ಆಧುನಿಕ ಚಿಕಿತ್ಸೆಗಳಲ್ಲಿ ನೋಡೋದಾದ್ರೆ IOI ಮತ್ತು IVF ತುಂಬಾ ಪ್ರಚಲಿತದಲ್ಲಿದೆ. ಸೊ ಮೊದಲಿಗೆ IOI ಬಗ್ಗೆ ತಿಳ್ಕೊಳ್ಳೋಣ. IOI ಅಂತ ಅಂದರೆ ಏನು, ಯಾರೆಲ್ಲ ಮಾಡಿಸಬಹುದು? IOI ಅಂದರೆ ಇದು ಒಂದು ಸಿಂಪಲ್ ಪ್ರೊಸೀಜರ್ ಇರುತ್ತೆ. ಸೊ ಇದರಲ್ಲಿ ನಾವು ಅವರ ಯಜಮಾನ್ರದ್ದು 7 ಸ್ಯಾಂಪಲ್ ವೀರ್ಯನ ನಾವು ಸ್ಯಾಂಪಲ್ ತೊಗೊಂಡು ಅದನ್ನು ಚೆನ್ನಾಗಿ ಪ್ರೋಸೆಸ್ ಮಾಡಿ ಅದರಲ್ಲಿ ಏನು ಡೆಡ್ ಸ್ಪರ್ಮ್ಸ್ ಇರುತ್ತೆ ಮತ್ತು ಅನ್ವಾಂಟೆಡ್ ಸೆಲ್ಗಳಿರುತ್ತೆ ಅದನ್ನೆಲ್ಲ ಸಪ್ರೇಟ್ ಮಾಡ್ತೀವಿ. ಮತ್ತು ವೈಫ್ಗೆ, ಹೆಂಗಸರಿಗೆ ಮೊಟ್ಟೆ ಬೆಳವಣಿಗೆ ಆಗಂಗೆ ನಾವು ಮಾತ್ರೆಗಳು, ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ಮೊಟ್ಟೆ ಬೆಳವಣಿಗೆ ಮಾಡಿಸಿ ಅದು ಮೊಟ್ಟೆ ಹೊಡ್ಕೊಳ್ಳೋ ಟೈಮ್ಗೆ ನಾವು ಈ ವೀರ್ಯ ಸ್ಯಾಂಪಲ್ನ ಗರ್ಭಕೋಶದೊಳಗಡೆ ಹಾಕ್ತೀವಿ. ಸೊ ಇದು ಯಾವುದೇ ರೀತಿ ಅನಸ್ಥೀಸಿಯಾ ಬೇಕಾಗಿಲ್ಲ, ನೋವಾಗಲ್ಲ. ಈ ಪ್ರೊಸೀಜರಲ್ಲಿ ತುಂಬ ಸಿಂಪಲ್ ಪ್ರೊಸೀಜರು. ಮಾಡಿಸ್ಕೊಂಡು 1 hour ರೆಸ್ಟ್ ತೊಗೊಂಡು ಅವರು ಆರಾಮಾಗಿ ಅವ್ರ ನೆಕ್ಸ್ಟ್ ಕೆಲಸಗಳನ್ನ ಮಾಡ್ಕೋಬೋದು. ಸೊ ಈ IUI ಪ್ರೊಸೀಜರ್ನ ನಾವು ಯಾರಿಗೆ ಮಾಡ್ತೀವಿ ಅಂದರೆ, ಇವಾಗ ಗಂಡಸರಲ್ಲಿ ಯಾರಲ್ಲಿ ಈ 7 ಪ್ರಾಬ್ಲಮ್ ಇರುತ್ತೆ, ವೀರ್ಯದಲ್ಲಿ ಕೌಂಟ್ ಸ್ವಲ್ಪ ಕಡಿಮೆ ಇರ್ಬೋದು, ಅಥವಾ ಚಲನೆ ಶಕ್ತಿ ಸ್ವಲ್ಪ ಕಡಿಮೆ ಇರ್ಬೋದು, ಅಥವಾ ತುಂಬ ಸಲ ನ್ಯಾಚುರಲಾಗಿ ಟ್ರೈ ಮಾಡಿದ್ರು ಆಗದೆ ಇರ್ಬೋದು, ಅಥವಾ ಗರ್ಭಕೋಶದ ಬೈ ಸರ್ವಿಕ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ಏನಾದರೂ ತೊಂದರೆ ಇದ್ದರೆ, ಅದರಲ್ಲಿ ಮ್ಯೂಕಸ್ದು ಅದರದ್ದೆಲ್ಲ ಪ್ರಾಬ್ಲಮ್ಸ್ ಇತ್ತು ಅಂದರೆ, ಮತ್ತು ಬೇರೆ ಏನಾದರೂ ಇನ್ಫೆಕ್ಷನ್ಸ್ ಇತ್ತು, ಅಥವಾ ವೀರ್ಯ ತುಂಬ ಪ್ರಾಬ್ಲಮ್ಸ್ ಇತ್ತು, ಜೆನೆಟಿಕ್ ಪ್ರಾಬ್ಲಮ್ಸ್ ಇತ್ತು ಮನೇಲಿ ಅಂದರೆ ದಾನಿಗಳ ವೀರ್ಯ ಯೂಸ್ ಮಾಡಿಕೊಂಡು ಇದು IUI ಪ್ರೊಸೀಜರ್ನ ಮಾಡಬೇಕಾಗತ್ತೆ. ಸೊ ಸಪೋಸ್ ಅವ್ರು ನ್ಯಾಚುರಲಾಗಿ ಟ್ರೈ ಮಾಡಿ ತುಂಬ 6 ಇಂದ 8 ತಿಂಗಳು ಟ್ರೈ ಮಾಡಿ ಆಗಿಲ್ಲ ಅಂದರೆ ನೆಕ್ಸ್ಟ್ ಪ್ರೊಸೀಜರ್ ನಾವು IUI ಅನ್ನೋದಕ್ಕೆ ಹೋಗ್ತೀವಿ. ಓಕೆ, ಚಿನ್ಮಯವರಿಗೆ ಸಕ್ಸಸ್ ರೇಟ್ಸ್ ಅನ್ನೋದು ಎಷ್ಟಿದೆ ಅಂತೀರಿ IUI-ನಲ್ಲಿ? IUI-ಲಿ ನಾವು ನೋಡೋದಾದರೆ 18% 20% ಸಕ್ಸಸ್ ರೇಟ್ ಇರುತ್ತೆ ಅವ್ರಿಗೆ. ಸೊ ಅದನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಪಡಿಬೇಕಾದ್ರೆ ಕೆಲವು ವಿಷಯಗಳ ಬಗ್ಗೆ ತುಂಬ ಗಮನ ಹರಿಸಿ ಮಾಡಬೇಕಾಗತ್ತೆ IUI-ನ. ಅಂದರೆ ಯಾರಿಗೆ ಇದರ ಅವಶ್ಯಕತೆ ಇದೆ ಅಂಥವ್ರನ್ನ ಫಸ್ಟು ನಾವು ಕರೆಕ್ಟಾಗಿ ನೋಡಿ ಅವರಿಗೆ ಟ್ರೀಟ್ಮೆಂಟ್ ಶುರು ಮಾಡಬೇಕು. ಅವ್ರದ್ದು ಗರ್ಭನಾಳಗಳು ತುಂಬ ಚೆನ್ನಾಗಿರಬೇಕು. ಮತ್ತು ಅವ್ರದ್ದು ಮೊಟ್ಟೆ ಬೆಳೆಯುವಾಗ ನಾವು ರೆಗ್ಯುಲರಾಗಿ ಒಂದು ದಿನ ಸ್ಕ್ಯಾನಿಂಗ್ ಮಾಡಿಕೊಂಡು ಯಾವ ರೀತಿ ಮೊಟ್ಟೆ ಬೆಳೀತಾ ಇದೆ, ಮೊಟ್ಟೆಗೆ ಬ್ಲಡ್ ಫ್ಲೋ ಚೆನ್ನಾಗಿ ಬರ್ತಾ ಇದೆಯಾ, ಗರ್ಭಕೋಶದ ಒಳಗಡೆ ಪರದೆ ಅದ್ರ ಜೊತೆಗೆ ಚೆನ್ನಾಗಿ ಬೆಳವಣಿಗೆ ಆಗ್ತಿದೆಯಾ, ಇದನ್ನೆಲ್ಲ ನೋಡ್ಕೊಂಡು ಮಾಡ್ತೀವಿ. ಮತ್ತು ಅದನ್ನು ಇಂಪ್ರೂವ್ ಮಾಡಬೇಕು ಅಂದರೆ ನೆಕ್ಸ್ಟು ಅವರ ಹಸ್ಬೆಂಡಲ್ಲಿ ವೀರಾಣುಗಳಲ್ಲಿ ಹೇಗೆ ಅದನ್ನು ನಾವು ಪ್ರಾಸೆಸ್ ಮಾಡ್ತೀವಿ. ಈಗ ಡಾಕ್ಟರ್ ಹೇಳ್ದಂಗೆ ಅದರಲ್ಲಿ ನಾವು ಒಳ್ಳೆ ವೀರಾಣುಗಳನ್ನ ಬೇರ್ಪಡಿಸ್ತೀವಿ ಅಂತ. ಸೊ ಅದನ್ನು ಬೇರ್ಪಡಿಸೋ ರೀತಿ ಏನಿದೆ, ನಾವು IUI ಮಾಡೋ ದಿನ ಸೊ ಬೇರ್ಪಡಿಸುವ ರೀತಿ ಹಲವಾರು ಟೆಕ್ನಿಕ್ಸ್ ಇರುತ್ತೆ. ಸೊ ಒಂದೇ ಟೆಕ್ನಿಕ್ನ ನಾವು ಪ್ರತಿಯೊಬ್ಬರಿಗೂ ಉಪಯೋಗಿಸೋಕ್ಕಾಗೋದಿಲ್ಲ. ಓಕೆ, ಯಾರಲ್ಲಿ ಯಾವ ರೀತಿ ತೊಂದರೆ ಇರುತ್ತೆ ಅಂಥವ್ರಿಗೆ ನಾವು ಇಂಥ ಒಂದು 4-5 ಥರ ಟೆಕ್ನಿಕಲ್ಲಿ ಯಾವುದನ್ನು ಬೆಸ್ಟ್ ಮಾಡಿದ್ರೆ ಅವ್ರಿಗೆ ನಮಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಅಂತ ಡಾಕ್ಟರ್ ಡಿಸೈಡ್ ಮಾಡಿ ಹೇಳ್ತಾರೆ. ಸೊ ಆ ಥರ IUI ಮಾಡೋದು. ಮತ್ತು ನಾವು IUI ಮಾಡುವಾಗ ನಮ್ಮಲ್ಲೇ ಪ್ರಾಸೆಸಿಂಗ್ ಆಗೋದು. ನಾವು ಕೆಲವು ಸತಿ ನೋಡ್ತೀವಿ, ನಮ್ಮಲ್ಲಿ ಕಪಲ್ ಬಂದಿದ್ದಾರೆ, ಒಬ್ಬರು ದಂಪತಿಗಳು, ಅವ್ರು ಬಂದಾಗ ಅವ್ರಿಗೆ ಆಗಲೇ 2 ಸತಿ IUI ಆಗಿತ್ತು, ಬಟ್ ಪ್ರೆಗ್ನೆನ್ಸಿ ಆಗಿರಲಿಲ್ಲ. ಬಟ್ ನಾವು ನೋಡಿದಾಗ ಅವ್ರಿಗೆ ಮೊಟ್ಟೆ ಎಲ್ಲ ಚೆನ್ನಾಗೇ ಬೆಳೆದಿತ್ತು, ಅವ್ರಿಗೆ ವೀರಾಣುಗಳಲ್ಲಿ ಅಂಥ ಹೆಚ್ಚಿನ ಪ್ರಮಾಣದ ತೊಂದರೆ ಏನಿರಲಿಲ್ಲ. ನಾವು ಫುಲ್ ಹಿಸ್ಟ್ರಿ ತೊಗೊಂಡು ನೋಡಿದಾಗ ತಿಳಿದು ಬಂದಿದ್ದೇನೆಂದರೆ ಅವ್ರಿಗೆ ಹೊರಗಡೆ ಬೇರೆ ಕಡೆ ಅವ್ರದ್ದು ಪ್ರಾಸೆಸಿಂಗೇ ಬೇರೆ ಕಡೆ ಆಗ್ತಿತ್ತು. ಆ ವೀರಾಣು ಪ್ರಾಸೆಸ್ ಆಗಿರೋ ಸ್ಯಾಂಪಲ್ನ ಅವರು ಇನ್ನೊಂದು ಕ್ಲಿನಿಕ್ಕಿಗೆ 1 hour 2 hour ಲೇಟಾಗಿ ತೊಗೊಂಡು ಹೋಗಿ ಅಲ್ಲಿ ಮಾಡಿಸ್ಕೊಳ್ತಿದ್ರು. ಸೊ ಈ ಥರ ಪ್ರಾಸೆಸ್ ಆಗಿರೋ ವೀರಾಣುಗಳನ್ನ ನಾವು ಹೊರಗಡೆ ಟೆಂಪ್ರೇಚರಲ್ಲಿ ಇಟ್ಟಾಗ ಅವು ಬದುಕೋದಿಲ್ಲ, ಸತ್ತೋಗಿರುತ್ತೆ ವೀರಾಣುಗಳು. ಸೊ ಅಂಥ ವೀರಾಣುನ ಹಾಕಿಸ್ಕೊಳ್ಳೋದ್ರಲ್ಲಿ ಅರ್ಥ ಇರೋದಿಲ್ಲ. ಸೊ ಮತ್ತೆ ಮೊಟ್ಟೆ ಒಂದ್ಸತಿ ರಿಲೀಸ್ ಆದಮೇಲೆ ವಿದಿನ್ 30 ಬರೀ 12 ಗಂಟೆಗಳ ಕಾಲ ಮಾತ್ರ ಬದುಕಿರುತ್ತೆ. ಅಷ್ಟರ ಒಳಗೆ ಮತ್ತೆ ಪ್ರಾಸೆಸ್ ಆಗಿದ್ದ ಸ್ಯಾಂಪಲ್ನ 5 ನಿಮಿಷದಲ್ಲಿ
ಗರ್ಭಕೋಶದ ಒಳಗೆ ಹಾಕಿದಾಗ ಪ್ರೆಗ್ನೆನ್ಸಿ ರೇಟ್ಸ್ ನಾವು ಮ್ಯಾಕ್ಸಿಮಮ್ ಪೂರ್ತಿ 20% ಕೂಡ ಪಡಿಬಹುದು. ಸೊ ಈ ರೀತಿ ಸಣ್ಣದನ್ನು ನಾವು ನೋಡಿ ಮಾಡಿದಾಗ ಖಂಡಿತವಾಗ್ಲೂ ಒಳ್ಳೆ ಸಕ್ಸಸ್ ರೇಟ್ ಬರುತ್ತೆ. ತುಂಬಾ ಈಗ IUI ನಲ್ಲಿ ಫೇಲಿಯರ್ಸ್ ಆಗ್ತಾ ಇದೆ ಅಂದ್ರೆ 2 ಸರಿ 3 ಸರಿ ಮಾಡ್ಕೊಂಡು ನಂತರದಲ್ಲಿ IVF ಗೆ ಹೋಗ್ತಿರ್ತಾರೆ. ಬಟ್ IUI ನಲ್ಲೇ ಸಕ್ಸಸ್ ಕಾಣಬೇಕು ಅಂತಂದ್ರೆ ದಂಪತಿಗಳು ಯಾವ ರೀತಿ ಪ್ರಿಪೇರ್ ಆಗಿರಬೇಕು ಅಂತ ಹೇಳಿ? ಸೊ ದಂಪತಿಗಳು ಅವರು ಈಗ ಕೆಲವು ಸತಿ ಬರ್ತಾರೆ, ಯಂಗ್ ಇರ್ತಾರೆ. ಸೊ ಅವ್ರೇನು ತಿಳ್ಕೊತಾರೆ, ಒಂದಿನ ಬಂದು ತೋರಿಸ್ಕೊಂಡು ಹೋಗ್ಬಿಟ್ರೆ ಆಗ್ಬಿಡುತ್ತೆ ಪ್ರೆಗ್ನೆನ್ಸಿ, ಒಂದೇ ಸತಿ ನಾವು ಬಂದು ಅವತ್ತೊಂದು ದಿನ IUI ಮಾಡಿಸ್ಕೊಂಡ್ಬಿಟ್ರೆ. ಸೊ ಇದು ಆ ರೀತಿ ಅಲ್ಲ, ಈಗ ಬೇರೆ ಬರೀ ಒಂದು ವಿಸಿಟಲ್ಲಿ ಆಗುವಂಥದ್ದಲ್ಲ. ಅವರು ರೆಗ್ಯುಲರ್ ಆಗಿ ಬರಬೇಕು, ಮತ್ತು ಅವರ ಒಂದು ಜೀವನ ಶೈಲಿಲೂ ಕೆಲವು ಚೇಂಜಸ್ನ ತಗೊಳ್ಳಿ ಬರಬೇಕು. ಒಂದು ಹೆಲ್ದಿ ಫುಡ್ ತಿನ್ನೋದು, ಹೊರಗಡೆ ಜಾಸ್ತಿ ಆಯಿಲಿ ಪದಾರ್ಥ ತಿಂದೇ ಇರೋದು, ಸೊ ಅದು ಸ್ವಲ್ಪ ಮೈಂಡ್ ಕಾಮಾಗಿ ಇಟ್ಕೊಳ್ಳೋದು. ಸೊ ಈ ರೀತಿ ಎಲ್ಲ ಮಾಡಿ ರೆಗ್ಯುಲರ್ ಟ್ರೀಟ್ಮೆಂಟ್ ಆಗಿ ತೊಗೊಂಡು, ಮತ್ತು ಅವ್ರದ್ದು ಥೈರಾಯ್ಡ್ ಆಗಲಿ ಶುಗರ್ಸ್ ಆಗಲಿ ಇದನ್ನೆಲ್ಲನೂ ಪರೀಕ್ಷೆ ಮಾಡಿಕೊಂಡು ಪ್ರತಿಯೊಂದನ್ನು ಸರಿಪಡಿಸ್ಕೊಂಡು ಸೊ ಇದನ್ನು ಅವರು ಗಮನದಲ್ಲಿ ಇಟ್ಕೊಳ್ಬೇಕು. ಇದನ್ನೆಲ್ಲನೂ ಸರಿ ಮಾಡಿಕೊಂಡು ನಾವು ಟ್ರೀಟ್ಮೆಂಟ್ಗೆ ಹೋದಾಗ ಖಂಡಿತವಾಗ್ಲೂ ಸಕ್ಸಸ್ ರೇಟ್ ಪಡಿಬೋದು ಅನ್ನೋದನ್ನು ಪ್ಲಾನ್ ಮಾಡಿ ಮಾಡ್ಕೋಬೇಕಾಗುತ್ತೆ. ಏಜ್ ಲಿಮಿಟ್ಸ್ ಏನಾದರೂ ಇದೆಯಾ IUI ಮಾಡ್ಕೊಳ್ಳೋರಿಗೆ? ಸೊ ಯೂಶಲಿ ಈಗಿನ ಕಾಲದಲ್ಲಿ ಏನು ಮಾಡ್ತಾರೆ ಅಂದರೆ ತುಂಬ ಮದುವೆ ಡಿಲೇ ಮಾಡ್ತಾರೆ, ಅಥವಾ ಮದುವೆ ಆದಮೇಲೆ ನಾವು ತುಂಬ ಕೆರಿಯರ್ ಓರಿಯೆಂಟೆಡು, ನಾವು ಕೆಲಸದ ಬಗ್ಗೆ ಗಮನ ಕೊಟ್ಟು ತುಂಬ ಲೇಟಾಗಿ ಮಗು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಆದಷ್ಟು ಬೇಗ 25 to 35 ಇಯರ್ಸಲ್ಲಿ ಆದಷ್ಟು ಅವ್ರು ಟ್ರೈ ಮಾಡಿದ್ರೆ ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ. 35 ವರ್ಷ ಆಗಿಬಿಟ್ರೆ ಏನಾಗುತ್ತೆ ಅಂದರೆ ಮೊಟ್ಟೆ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ, ಮತ್ತು ವೀರ್ಯಾಣುದೂ ಕ್ವಾಲಿಟಿ ಸ್ವಲ್ಪ ಎಫೆಕ್ಟ್ ಆಗ್ಬೋದು, ಚಲನೆ ಶಕ್ತಿನೂ ಎಫೆಕ್ಟ್ ಆಗುತ್ತೆ. ಮತ್ತು ಏನಾದರೂ ಇನ್ಫೆಕ್ಷನು ಆ ಥರ ಏನಾದರೂ ಆದರೆ ಗರ್ಭನಾಳಗಳು ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಬೇಗ ಯಂಗ್ ಏಜಲ್ಲಿ ಟ್ರೈ ಮಾಡಿದಷ್ಟು ಒಳ್ಳೆ ಸಕ್ಸಸ್ ರೇಟ್ ಇರುತ್ತೆ. ಯಾಕಂದರೆ ಗರ್ಭಕೋಶಕ್ಕೂ ಚೆನ್ನಾಗಿ ಕಚ್ಕೊಳ್ಳೋ ಕೆಪಾಸಿಟಿನೂ ಚೆನ್ನಾಗಿರುತ್ತೆ ಭ್ರೂಣಗಳು. ಓಕೆ, ಜೊತೆಗೆ ಉತ್ತಮ ಸೆಂಟರ್ನ ಚೂಸ್ ಮಾಡೋದು ಕೂಡ ಇಂಪಾರ್ಟೆಂಟ್. ಅವ್ರು ಹೇಳ್ತಾ ಇದ್ರು ಬೇರೆ ಲ್ಯಾಬಲ್ಲಿ ತೊಗೊಂಡೋಗಿ ಅಲ್ಲಿಂದ ಅಲ್ಲಿಗೆ ಹೋಗೋಷ್ಟರಲ್ಲಿ ತುಂಬ ಡಿಲೇ ಆಗ್ತಾ ಇತ್ತು, ಸೊ ಹಾಗಾಗಿ ಸಕ್ಸಸ್ ರೇಟ್ ಕಮ್ಮಿ ಆಗ್ತಾ ಇತ್ತು ಅಂತ. ಸೊ ಈ ನಿಟ್ಟಿನಲ್ಲಿ ನೋಡೋದಾದರೆ ನಿಮ್ಮ ಒಂದು ಗರ್ಭಗುಡಿನಲ್ಲಿ ಯಾವ ರೀತಿ ಸ್ಟಾಫ್ ತುಂಬಾ ಇದಾಗಿದ್ದೀರಿ? ನಾವು ದಂಪತಿಗಳು ನಮ್ಮಲ್ಲಿ ಬಂದಾಗ ಫಸ್ಟ್ ಅವ್ರಿಗೆ ಏನು ತೊಂದರೆ ಇದೆ, ಯಾಕೆ ಇವ್ರಿಗೆ ಈ ಸಲ ಇಷ್ಟೊಂದು ಟ್ರೀಟ್ಮೆಂಟ್ ತೊಗೊಂಡ್ರು ಫೇಲ್ಯೂರ್ ಆಗ್ತಾ ಇದೆ, ಏನು ತೊಂದರೆ ಇರ್ಬೋದು ಅಂತ ಚೆಕ್ ಮಾಡ್ತೀವಿ. ಸೊ ಅವರು HSG ಅಂತ ಹೇಳ್ತೀವಿ. ಸೊ ಅದರಲ್ಲಿ ಎಕ್ಸ್ರೇ ಮೂಲಕ ಅದು ಟ್ಯೂಬ್ ಓಪನ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ. ಎಷ್ಟೊಂದು ಹಾಸ್ಪಿಟ್ಲಲ್ಲಿ ಅದನ್ನು ಮಾಡಿಸ್ದೇನೆ ಗರ್ಭನಾಳಗಳು ಓಪನ್ ಇದೆಯಾ ಇಲ್ವಾ ಅಂತಲೇ ಹಾಗೇ IUI ಮಾಡಿಬಿಟ್ಟಿರ್ತಾರೆ. ಸಪೋಸ್ ಅದೇನಾದರೂ ಬ್ಲಾಕ್ ಇತ್ತು ಅಂದರೆ ಸಕ್ಸಸ್ ರೇಟ್ ಸಿಗಲ್ಲ. ಸೊ ನಾವು ಅವ್ರು ಬಂದಾಗ ಪ್ರತಿಯೊಂದು ಹಿಂದೆ ಯಾವ ಟ್ರೀಟ್ಮೆಂಟ್ ಕೊಟ್ಟಿದ್ರು, ಏನು ಮಾತ್ರೆ ಕೊಟ್ಟಿದ್ರು, ಅದಕ್ಕೆ ಮೊಟ್ಟೆ ಬೆಳವಣಿಗೆ ಹೆಂಗಾಗಿದೆ, ಗರ್ಭಕೋಶದ ಲೈನಿಂಗ್ ಹೆಂಗೆ ಡೆವಲಪ್ ಆಗಿತ್ತು, ಮತ್ತು ಗರ್ಭನಾಳಗಳದ್ದು ಟೆಸ್ಟ್ ಮಾಡಿದಾಗ ಅದ್ರ ರಿಪೋರ್ಟ್ ಹೆಂಗಿದೆ, ಅದು ನಾರ್ಮಲ್ ಇದೆಯಾ ಇಲ್ವಾ, ಪ್ರತಿಯೊಂದು ಚೆಕ್ ಮಾಡ್ತೀವಿ. ಆ ದಂಪತಿಗಳಿಗೆ ಅವ್ರಿಗೆ ಏನು ಸೂಟ್ ಆಗುತ್ತೆ ಆ ಟ್ರೀಟ್ಮೆಂಟ್ನ ಪ್ಲ್ಯಾನ್ ಮಾಡ್ತೀವಿ. ಯಾವುದೇ ಒಂದು ಮೆಡಿಸಿನ್ ಆಗ್ಬೋದು, ಇಂಜೆಕ್ಷನ್ ಡೋಸ್ ಆಗ್ಬೋದು. ಮತ್ತು ಸಪೋಸ್ ಗಂಡಸರಲ್ಲಿ ವೀರ್ಯದು ಏನಾದರೂ ತೊಂದರೆ ಇದ್ದರೆ, ಕೌಂಟ್ ಕಡಿಮೆ ಇದ್ದರೆ, ಚಲನೆ ಶಕ್ತಿ ಕಡಿಮೆ ಇದ್ದರೆ, ನಮ್ಮಲ್ಲಿ ಅದಕ್ಕೆ ಸಪ್ರೇಟ್ ಆ್ಯಂಡ್ರಾಲಜಿಸ್ಟ್ ಅಂತ ಗಂಡಸರು ಡಾಕ್ಟ್ರು ಸಪ್ರೇಟ್ ಇದ್ದಾರೆ. ಅವರು ಅದನ್ನು ಅವ್ರದ್ದೆಲ್ಲ ಸ್ಕ್ಯಾನ್ ಮಾಡಿ ಅದಕ್ಕೆ ಇಂಪ್ರೂವ್ ಆಗೋಕ್ಕೆ ಮಾತ್ರೆ ಎಲ್ಲ ಕೊಟ್ಟು, ಸಪೋಸ್ ಏನಾದರೂ DFI ಅಂತ ಹೇಳ್ತೀವಿ, ಅಂದರೆ ಸ್ಪರ್ಮ್ಸಲ್ಲಿ DNA ಇರುತ್ತೆ. ಸೊ ಅದರಲ್ಲಿ ಏನಾದರೂ ಬ್ರೇಕೇಜಸ್ ಜಾಸ್ತಿ ಇದ್ರೂ ಸ್ಪರ್ಮ್ಸ್ ಕೌಂಟು ಮತ್ತು ಚಲನ ಶಕ್ತಿ ಎಲ್ಲ ಸರಿ ಇರುತ್ತೆ, ಬಟ್ DFI ಜಾಸ್ತಿ ಇದ್ದರೆ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ನಾವು ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಸಪೋಸ್ ಅದೇನಾದರೂ ಜಾಸ್ತಿ ಇದ್ದರೆ ಅದನ್ನು ಕರೆಕ್ಟ್ ಮಾಡೋಂಗೆ ಮಾತ್ರೆಗಳು ಕೊಟ್ಕೊಂಡು, ಮತ್ತು ಇವ್ರು ಹೇಳ್ದಂಗೆ ಡಾಕ್ಟರ್ ಚಿನ್ಮಯ್ ಹೇಳ್ದಂಗೆ ಪ್ರೊಸೆಸಿಂಗ್ ಟೆಕ್ನಿಕ್, ಆ ಸೆಮೆನ್ ಪ್ರೊಸೆಸಿಂಗ್ ಮಾಡೋದನ್ನು ಡಿಫ್ರೆಂಟಾಗಿ ಮಾಡಿ, ಸೊ ಆ ಡೆಡ್ ಸ್ಪರ್ಮ್ಸು ಮತ್ತು ಅನ್ವಾಂಟೆಡ್ ಸ್ಪರ್ಮ್ಸ್ ಎಲ್ಲ ತೆಗೆದು ಒಳ್ಳೆ ಕ್ವಾಲಿಟಿ ಸ್ಪರ್ಮ್ಸ್ನ ಇಮಿಡಿಯೇಟ್ ಇಂಜೆಕ್ಟ್ ಮಾಡ್ತೀವಿ. ಸೊ ಇನ್ಕ್ಯುಬೇಟರಲ್ಲಿ ಇಟ್ಟಿದ್ದು ಅವ್ರಿಗೆ ಇಂಜೆಕ್ಟ್ ಮಾಡೋದು ವಿತಿನ್ 5 minutesಲ್ಲಿ ನಾವು ಮಾಡೋದ್ರಿಂದ ಸಕ್ಸಸ್ ರೇಟ್ ತುಂಬ ಚೆನ್ನಾಗಿರುತ್ತೆ. ಸೊ ಮತ್ತು ಅವ್ರಿಗೆ ಶುಗರು, ಥೈರಾಯ್ಡ್ ಏನಾದರೂ ಅಬ್ನಾರ್ಮಲ್ ಇತ್ತಂದರೆ ಪ್ರತಿಯೊಂದು ಕಂಟ್ರೋಲ್ ಮಾಡಿ, ಮತ್ತು ಪ್ರತಿಯೊಂದು ಸ್ಕ್ಯಾನ್ ಮಾಡಿ ಹೆಂಗೆ ಬೆಳವಣಿಗೆ ಆಗ್ತಿದೆ ನೋಡಿಕೊಂಡು ಮಾಡ್ತೀವಿ. ಮೊಟ್ಟೆ ರಪ್ಚರ್ ಆದಮೇಲೆ ನಾವು IUI ಮಾಡೋದ್ರಿಂದ ಸೆಕೆಂಡ್ IUI, ಸೊ ಸಕ್ಸಸ್ ರೇಟ್ ತುಂಬ ಚೆನ್ನಾಗಿರುತ್ತೆ. ಓಕೆ, ಚಿನ್ಮಯ್ ಅವರೀಗ IUI ಮಾಡಿಸ್ಕೊಂಡ ನಂತರದಲ್ಲಿ ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಬದಲಾವಣೆಗಳು ಮಾಡ್ಕೊಳ್ಬೇಕಾಗುತ್ತೆ, ಅಥವಾ ಅವತ್ತನ್ನು ಒಂದು ವಾರ ಅಥವಾ ಆ ಗಂಟೆಗಳ ಕಾಲ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ಅವ್ರು ತುಂಬ ಎಚ್ಚರಿಕೆ ಗಮನವನ್ನು ವಹಿಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ತಿಳ್ಕೊಳ್ಬೇಕಾದಂಥ ಮಾಹಿತಿಗಳು ಯಾವ್ದು? ಈಗ ನಾವು IUI ಮಾಡಿದ ಮೇಲೆ ಸೊ ಅಲ್ಲೇ ಕ್ಲಿನಿಕಲ್ಲೇ ಒಂದು 1/2 hour ಅವರಲ್ಲಿ ರೆಸ್ಟ್ ತೊಗೊಂಡು ಆಮೇಲೆ ಅವ್ರ ಮನೆಗೆ ಹೋಗ್ಬೋದು. ಕಂಪ್ಲೀಟಾಗಿ ಅವ್ರು ಬೆಡ್ಡಲ್ಲೇ ಇರಬೇಕು, ಎದ್ದೇಳಬಾರ್ದು, ಪೂರ್ತಿ ಮಲಗಿರಬೇಕು ಅನ್ನೋದು ತಪ್ಪು. ಆ ಥರ ಏನೂ ಇಲ್ಲ. ಸೊ ಅವರು ರೊಟೀನ್ ಕೆಲಸಗಳನ್ನ ಮಾಡ್ಬೋದು. ಸಣ್ಣ ಪುಟ್ಟದ ಕಡೆ ಗಮನ ಹರಿಸ್ಬೇಕಾಗುತ್ತೆ. ಅಂದರೆ ತುಂಬ ಭಾರ ಇದ್ದ ಕೆಲಸ ಮಾಡೋದು, ತುಂಬ ಹೊತ್ತು ನಿಂತ್ಕೊಂಡು ಮಾಡೋದು, ತುಂಬ ಸ್ಟ್ರೆಸ್ಫುಲ್ ಕೆಲಸಗಳನ್ನ ಮಾಡೋದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕಾಗುತ್ತೆ. ಮತ್ತು ನಾವು ಕೊಟ್ಟಿರೋ ಮೆಡಿಸಿನ್ಸ್ ಏನಿದೆ ಅದನ್ನು ರೆಗ್ಯುಲರ್. ಸೊ ಕೆಲವು ಸತಿ ಏನಾಗುತ್ತೆ, ಕೆಲವ್ರಿಗೆ ನೆಗೆಟಿವ್ ಬರೋ ಸಾಧ್ಯತೆಯೂ ಇರುತ್ತೆ. ಯಾರಲ್ಲಿ ಬರುತ್ತೆ ಅಂದರೆ ಈ ಮೆಡಿಸಿನ್ ಸರಿಯಾಗಿ
ತಗೊಳ್ದೇ ಇದ್ದಾಗ, ಮಿಸ್ ಮಾಡ್ತಾ ಇದ್ದಾಗ, ಸೊ ಅದನ್ನೆಲ್ಲ ಅವ್ರು ಕರೆಕ್ಟಾಗೆ ತಗೊಳ್ಬೇಕು. ಒಂದನ್ನು ಮಿಸ್ ಮಾಡಿದಾಗ ಅದೆಲ್ಲ ಪ್ರೆಗ್ನೆನ್ಸಿಗೆ ಸಪೋರ್ಟ್ ಮಾಡುತ್ತೆ. ನಾವು ಒಂದ್ಸತಿ ವೀರಾಣುನ ಒಳಗೆ ಹಾಕಿದ ಮೇಲೆ ಈ ಮೆಡಿಸಿನ್ಸು ಬಂದು ಪ್ರೆಗ್ನೆನ್ಸಿ ಆಗೋದಕ್ಕೆ, ಭ್ರೂಣ ಬಂದು ಗರ್ಭಕೋಶಕ್ಕೆ ಅಂಟ್ಕೊಳ್ಳೋದಕ್ಕೆ ಎಲ್ಲ ಸಹಾಯ ಮಾಡುತ್ತೆ. ಸೊ ಇದನ್ನೆಲ್ಲ ರೆಗ್ಯುಲರ್ ಆಗಿ ತಗೊಂಡು ಒಂದು ಒಳ್ಳೆ ಆಹಾರನ ಸೇವಿಸಿದಾಗ, ಒಂದು ಪಾಸಿಟಿವ್ ಥಾಟ್ಸ್ ಇಟ್ಕೊಂಡಾಗ, ಸೊ ಇದೆಲ್ಲ ನಾವು ಒಂದು ಕಂಪ್ಲೀಟ್ ಹಾಲಿಸ್ಟಿಕ್ ಅಪ್ರೋಚ್ ಅಂತ ಕರಿತೀವಿ. ನಮ್ಮಲ್ಲಿ ಬರೋರಿಗೆ, ಒಂದು ದಂಪತಿಗಳಿಗೆ ಕೇವಲ ಬರೀ ನೀವು ಇದು ಮೆಡಿಸಿನ್ ತಗೊಳ್ಳಿ, ಇದನ್ನು ತಿನ್ನಿ, ಇದನ್ನು ಇಂಜೆಕ್ಷನ್ ತಗೊಳ್ಳಿ ಅನ್ನೋದಕ್ಕಿಂತ ಅವರ ಒಂದು ಎಮೋಷನಲ್ ಬಿಹೇವಿಯರಲ್ ಥೆರಪಿ ಅಂತ ಕೂಡ ಮಾಡ್ತೀವಿ. ಅಂದರೆ ಅವ್ರಿಗೆ ಒಂದು ಕೌನ್ಸಿಲಿಂಗ್ ಮಾಡಿ ಯಾವ ರೀತಿ ಇರಬೇಕು, ಅವರು ಸುತ್ತಮುತ್ತ ಇರೋರು ಅವ್ರನ್ನ ಯಾವ ರೀತಿ ನೋಡ್ಕೊಳ್ಬೇಕು, ಅವ್ರ ಮೈಂಡ್ ಯಾವ ಥರ ಇರಬೇಕು, ಅವ್ರ ವರ್ಕ್ ಪ್ಯಾಟರ್ನ್ ಯಾವ ಥರ ಇರಬೇಕು, ಸೊ ಇದನ್ನೆಲ್ಲ ಮಾಡಿ ಅವ್ರಿಗೆ ನಾವು ಫಸ್ಟೇ ಪ್ರಿಪೇರ್ ಮಾಡಿ ಮಾಡೋದ್ರಿಂದ ಸೊ ಅವರು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರ್ತಾರೆ. ಓಕೆ, ಈಗ ಒಂದು IUI ಏನಾದರೂ ಫೇಲಿಯರ್ ಆದ ನಂತರದಲ್ಲಿ ಸೊ ಎರಡನೇ IUIಗೆ ಟ್ರೈ ಮಾಡಬೇಕಂದ್ರೆ ಎಷ್ಟು ದಿನಗಳ ಕಾಲ ಅದು ಗ್ಯಾಪ್ ಇರಬೇಕು, ಜೊತೆಗೆ ಆ ಟೈಮಲ್ಲಿ ಯಾವ ರೀತಿ ಸಿದ್ಧರಾಗಬೇಕು ಅವರು ಅಂತ? ಈಗ ಒಂದು ಸತಿ IUI ನೆಗೆಟಿವ್ ಬಂತು ಅಂದರೆ ನಾವು ಫಸ್ಟಿಗೆ ಏನು ಕಾರಣಗಳಿರ್ಬೋದು ಅಂತ ಹೋಗಿ ನೋಡ್ತೀವಿ. ಸೊ ಅದರಲ್ಲಿ ಸರಿಪಡಿಸ್ಕೊಳ್ಳೋ ಆಗೋಂಥ ಕಾರಣಗಳಿದ್ನ ಸರಿಪಡಿಸ್ಕೊಂಡು ನೆಕ್ಸ್ಟ್ ಇಮಿಡಿಯೇಟ್ ಸೈಕಲ್ ಯಾವುದು ಬರುತ್ತೆ ಅವಾಗಲೇ ನಾವು ಪ್ಲ್ಯಾನ್ ಮಾಡಬಹುದು ಅವ್ರಿಗೆ. ಅವಾಗ ಅವರಿಗೆ ಏನಾಗಿತ್ತು ಅಂತ ನೋಡಿಕೊಂಡು ಕರೆಕ್ಟಾಗಿರೋ ಪ್ಲ್ಯಾನ್ನ ಟ್ರೀಟ್ಮೆಂಟ್ನ ಕೊಟ್ಟಾಗ ಖಂಡಿತವಾಗ್ಲೂ ಸಕ್ಸಸ್ ಬರುತ್ತೆ. ಅಂದರೆ ಎಷ್ಟು IUI ಫೇಲ್ಯೂರ್ ಆದರೆ ನೀವು IVFಗೆ ಸಜೆಸ್ಟ್ ಮಾಡ್ತೀರಿ? ಮ್ಯಾಕ್ಸಿಮಮ್ ಒಂದು ಕಪಲ್ಗೆ 3 ರಿಂದ 4 IUI ಹೇಳ್ಬೋದು. ಅಷ್ಟರ ಒಳಗೆ ಅವರಿಗೆ ಪ್ರೆಗ್ನೆನ್ಸಿ ಎಲ್ಲನೂ ಸರಿ ಇದ್ದು, ಅವ್ರಿಗೆ ಅಂಡದಲ್ಲಿ ಮೊಟ್ಟೆ ಬೆಳವಣಿಗೆ ಚೆನ್ನಾಗಿದ್ದು, ವೀರಾಣುಗಳಲ್ಲಿ ಹೆಚ್ಚಿನ ಪ್ರಮಾಣ ತೊಂದರೆ ಇಲ್ದಲೇ ಇದ್ದು, ಮತ್ತು ಗರ್ಭನಾಳಗಳು ತುಂಬ ಚೆನ್ನಾಗಿದ್ದು, ಎಲ್ಲವೂ ಚೆನ್ನಾಗಿದ್ದು ಇದ್ರಾಗ ಅಂಥವ್ರಿಗೆ ನಾವು 3 ರಿಂದ 4 IUI ಮ್ಯಾಕ್ಸಿಮಮ್ ಹೇಳ್ಬೋದು. ಅದರಲ್ಲೂ ಪ್ರೆಗ್ನೆನ್ಸಿ ಆಗಲಿಲ್ಲ ಅಂದರೆ ಅವ್ರು IVFಗೆ ಹೋಗಬೇಕು. 5ನೇ IUIಯಲ್ಲಿ 6ನೇ IUIಯಲ್ಲಿ ಪ್ರೆಗ್ನೆನ್ಸಿ ಬರೋ ಸಾಧ್ಯತೆ ತುಂಬ ಕಮ್ಮಿ ಇರುತ್ತೆ. ಸೊ ಅಲ್ಲಿ ಕ್ವಾಲಿಟಿ ತೊಂದರೆ ಇರಬಹುದು ಅಥವಾ ಬೇರೆ ಕಾರಣಗಳಿರ್ಬೋದು, ಜೆನೆಟಿಕ್ ಪ್ರಾಬ್ಲಮ್. ಸೊ ಏನಿದೆ ಅಂತ ನೋಡಿಕೊಂಡು ನಾವು IVF ಮಾಡೋದ್ರಿಂದ ಖಂಡಿತವಾಗ್ಲೂ ಅವ್ರಿಗೆ ಪ್ರೆಗ್ನೆನ್ಸಿ ಆಗ್ತದೆ. ಓಕೆ, ಮಹೇಶ್ವರಿ ಅವರು, ಈಗ IUIನಲ್ಲಿ ತುಂಬ ಜನ ಏನು ಮಾಡ್ತಾರೆ, ಈಗ ಟ್ರೈ ಮಾಡಿರ್ತಾರೆ 3-4 ಸರಿ, ಸಕ್ಸಸ್ ರೇಟ್ ಕಂಡಿರೋದಿಲ್ಲ, IVFಗೆ ಸಜೆಸ್ಟ್ ಮಾಡ್ತಾರೆ. ಸೊ ಇದರಲ್ಲೂ ಕೂಡ ಅದೇ ರೀತಿ 3-4 ಸಲ ಆಗಿಬಿಟ್ರೆ ಏನಪ್ಪ ಅನ್ನೋ ಒಂದು ಭಯ ಇದ್ದೇ ಇರುತ್ತೆ. ಸೊ ಅದನ್ನು ಯಾವ ರೀತಿ ನೀವು ನೋಡ್ತೀರಿ? ಸೊ ಇವಾಗ ತುಂಬ ಸಲ ಹೊರಗಡೆ ತುಂಬ ಟ್ರೀಟ್ಮೆಂಟ್ ತೊಗೊಂಡು ಬಂದ ದಂಪತಿಗಳಲ್ಲಿ ಪ್ರತಿಯೊಂದು ನಾವು ಚೆಕ್ ಮಾಡ್ತೀವಿ. IUI ಆಯಿತು ಅಂದ್ರೂ ಫೇಲ್ ಆಗಿದೆ 3-4 ಸೈಕಲ್ ಅಂದರೆ ಯಾಕಾಗಿದೆ, ಯಾವ ಕಾರಣಕ್ಕೆ, ಪ್ರತಿಯೊಂದು ಚೆಕ್ ಮಾಡ್ಕೋತೀವಿ. ಸಪೋಸ್ ಇವಾಗ ಅವರು IVFಗೆ ಹೋಗಬೇಕು ಅಂದರೆ ಫಸ್ಟ್ ನಾವು ಅವರನ್ನು ತಯಾರು ಮಾಡ್ತೀವಿ. ನೆಕ್ಸ್ಟ್ ಸೈಕಲ್ ಅವ್ರು IVF ಟ್ರೀಟ್ಮೆಂಟ್ ತೊಗೋಬೇಕು ಅಂದರೆ ಫಸ್ಟ್ ಅವ್ರದ್ದು ಬೇಸಿಕ್ ಟೆಸ್ಟ್ಗಳೆಲ್ಲ ಆಗುತ್ತೆ. ಹಿಮೋಗ್ಲೋಬಿನು, ಶುಗರು, ಥೈರಾಯ್ಡ್ ಪ್ರತಿಯೊಂದು ನಾರ್ಮಲ್ ಇದೆಯಾ, ವೀರ್ಯದಲ್ಲಿ ಚಲನೆ ಶಕ್ತಿ, ಕೌಂಟು ಮತ್ತು DFI ಅಂತ ಹೇಳಿದ್ನಲ್ಲ, ಸೊ ಅಡ್ವಾನ್ಸ್ ಟೆಸ್ಟ್ಗಳನ್ನೆಲ್ಲ ಮಾಡ್ಕೊತೀವಿ. ಮಾಡಿಕೊಂಡು ಎಲ್ಲಿ ತೊಂದರೆ ಇರ್ಬೋದು ಅಂತ ಚೆಕ್ ಮಾಡ್ಕೋತೀವಿ. ಮತ್ತು ಗರ್ಭಕೋಶದಲ್ಲಿ ಏನಾದರೂ TB ಸಮಸ್ಯೆ ಇದೆಯಾ ಅದನ್ನೆಲ್ಲನೂ ರೂಲ್ ಔಟ್ ಮಾಡಿಕೊಂಡು ಸೊ ಅವ್ರಿಗೆ ಫಸ್ಟು ನಾವು ಕೌನ್ಸಿಲಿಂಗ್ ಕೊಟ್ಟು ಅವ್ರಿಗೆ ಏನಿದೆ, ಯಾಕೆ ಈ ಥರ ಸಮಸ್ಯೆ ಆಗ್ತಿದೆ, ನೆಕ್ಸ್ಟು IVF ಪ್ರೊಸೀಜರ್ ಅಂದ್ರೇನು ಅಂತ ಪ್ರತಿಯೊಂದು ತಿಳಿಸಿ ಹೇಳ್ತೀವಿ. ಮತ್ತು ಅವ್ರಿಗೆ ತುಂಬ ಲೈಫ್ ಸ್ಟೈಲಲ್ಲಿ ತುಂಬ ಸ್ಟ್ರೆಸ್ ಇದ್ದರೆ ತುಂಬ ಜನ ಏನು ಮಾಡ್ತಾರೆ, ನೈಟ್ ಶಿಫ್ಟ್ಸ್ ಮಾಡ್ತಿರ್ತಾರೆ. ಅವ್ರಿಗೆ ಆದಷ್ಟು ಹೆಲ್ಪ್ ಮಾಡಿ ಮಾರ್ನಿಂಗ್ ಶಿಫ್ಟ್ಸ್ಗೆ ಹೋಗೋದು, ಮತ್ತು ನಿದ್ದೆ ಮಾಡಲ್ಲ, ಮೊಬೈಲ್ಸ್ ಯೂಸ್ ಮಾಡೋದು, ಆ ಥರ ತುಂಬ ಲೈಫ್ ಸ್ಟೈಲ್, ಮತ್ತು ಹೊರಗಡೆ ಔಟ್ಸೈಡ್ ಫುಡ್ಸ್ ತಿನ್ನೋದು, ಸ್ಮೋಕಿಂಗ್ ಹ್ಯಾಬಿಟ್ಸು, ಡ್ರಿಂಕಿಂಗ್ ಹ್ಯಾಬಿಟ್ಸ್ ಎಲ್ಲ ಇರುತ್ತೆ. ಸೊ ಅಂಥವ್ರಿಗೆಲ್ಲ ನಾವು ಫಸ್ಟು ಅವ್ರ ಬಾಡಿನ ರೆಡಿ ಮಾಡ್ತೇವೆ. ಮೈಂಡ್ ಆ್ಯಂಡ್ ಸೋಲ್ ವಿಲ್ ಮೇಕ್ ಇಟ್ ರೆಡಿ. ಸೊ ಅದಾದಮೇಲೆ ನೆಕ್ಸ್ಟ್ ಸೈಕಲಿಂದ ವಿ ವಿಲ್ ಪ್ಲ್ಯಾನ್ ದೆಮ್ ಫಾರ್ ಮುಟ್ಟಾಗಿದ್ದು 2nd ಡೇ ಆರ್ 3rd ಡೇಯಿಂದ ನಾವು IVF ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ದಟ್ ಅವ್ರ ಟ್ರೀಟ್ಮೆಂಟ್ ತೊಗೊಳಕ್ಕಿಂತ ಮುಂಚೆನೆ ದೇರ್ ಬಾಡಿ ವಿಲ್ ಆಲ್ಸೋ ಬಿ ರೆಡಿ ಆ್ಯಂಡ್ ಆಲ್ಸೋ ಮಾನಸಿಕವಾಗಿಯೂ ಅವರು ರೆಡಿ ತಯಾರಾಗಿರ್ತಾರೆ. ಇನ್ನಷ್ಟು ಮಾಹಿತಿನ ನಾನು ನಿಮ್ಮಿಂದ ಪಡ್ಕೊಳ್ತೀನಿ. ಇವತ್ತಿನ ಸಂಚಿಕೆಯಲ್ಲಿ ಗರ್ಭಗುಡಿ IVF ಸೆಂಟರ್ನ ಡಾಕ್ಟರ್ ಮಹೇಶ್ವರಿ ಹಾಗೂ ಚಿನ್ಮಯಿ ಅವರಿದ್ದಾರೆ. IVF ಹಾಗೂ IUI ಬಗ್ಗೆ ತಿಳಿಸ್ತಾ ಇದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಮಹೇಶ್ವರಿ ಆಗಲೇ ಮಾತಾಡ್ತಾ ಇದ್ವಿ IVF ಟ್ರೀಟ್ಮೆಂಟ್ ಬಗ್ಗೆ. ತುಂಬ ಕಡೆ ಬೇರೆ ಕಡೆ ಎಲ್ಲ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ, ಅಥವಾ ಫೇಲಿಯರ್ ಆಗಿರುತ್ತೆ, ಸಕ್ಸಸ್ ರೇಟ್ ಕಾಣ್ತಾನೆ ಇರೋದಿಲ್ಲ, ಏನು ಕಾರಣ ಅಂತ ತುಂಬ ಜನಕ್ಕೆ ಗೊತ್ತೇ ಆಗೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ಗಮನಿಸೋದಾದರೆ ಏನಾದರೂ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ಗಳಿದೆಯಾ, ಸಕ್ಸಸ್ ರೇಟ್ ಕಾಣಲೇಬೇಕು ಅನ್ನೋದಾದರೆ ನಿಮ್ಮ ಸೆಂಟರ್ನಲ್ಲಿ? ಹೌದು, ತುಂಬ ಅಡ್ವಾನ್ಸ್ ಟೆಕ್ನಿಕ್ಸ್ ಇವಾಗ IVFಲ್ಲಿ ಬಂದಿದೆ. ಸೊ ಇವಾಗ ಹೆಂಗಸರಲ್ಲಿ ಇವಾಗ ಲೇಟಾಗಿ ಮ್ಯಾರೇಜ್ ಆಗ್ತಾರೆ, ಸೊ ಮಗು ಮಾಡ್ಕೊಳ್ಳೋದೆಲ್ಲ ಡಿಲೇ ಮಾಡ್ತಾರೆ. ಸೊ ಆಫ್ಟರ್ 35 ಇಯರ್ಸ್ ಆಯಿತು ಅಂದರೆ ಎಗ್ ಕೌಂಟ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸೊ ಆ ಥರ ದಂಪತಿಗಳಿಗೆ ಹೊರಗಡೆ ಎಲ್ಲ ಎಷ್ಟೊಂದು ಕಡೆ ಏನು ಹೇಳಿರ್ತಾರೆ, ನಿಮಗೆ ಮಕ್ಕಳೇ ಆಗಲ್ಲ, ಟ್ರೈ ಮಾಡೋಕ್ಕೆ ಹೋಗಬೇಡಿ ಅಂತ. ಸೊ ಆ ಥರ ಇತ್ತು ಅಂದರೆ ನಾವೇನು ಮಾಡ್ತೀವಿ, 2 to 3 months ಅವ್ರಿಗೆ ಮೆಡಿಸಿನ್ಸ್ ಎಲ್ಲ ಕೊಡ್ತೀವಿ. ಸೊ ಸುಮಾರು ರೀತಿ ಮೆಡಿಸಿನ್ಸ್ ಇರುತ್ತೆ. ಸೊ ಅದು ಕೊಟ್ಟರೆ ಸ್ವಲ್ಪ ಕ್ವಾಲಿಟಿ ಎಲ್ಲ ಇಂಪ್ರೂವ್ ಆಗುತ್ತೆ. ಸೊ ಆ ಥರ ದಂಪತಿಗಳಿಗೆ ಒಳ್ಳೆ ಕ್ವಾಲಿಟಿ ಇಂಜೆಕ್ಷನ್ಸು, ರೀಕಾಂಬಿನೆಂಟ್ ಇಂಜೆಕ್ಷನ್ಸ್ ಅಂತ ಬರುತ್ತೆ. ನಾವು ಅದನ್ನು ಯೂಸ್ ಮಾಡಿಕೊಂಡು ಸೊ ನಾವು ಅವ್ರಿಗೆ IVF ಮಾಡಿ ಎಷ್ಟೊಂದು ಜನ ಸಕ್ಸಸ್ ಕಾಣಿದ್ದಾರೆ. ಮತ್ತು ಎಷ್ಟೊಂದು ಸಲ ಅಬಾರ್ಷನ್ಸ್ ಆಗಿರುತ್ತೆ,
IVF ಮಾಡಿದ್ರು ತುಂಬ ಫೇಲ್ಯೂರ್ಸ್ ಆಗ್ತಿರುತ್ತೆ. ಸೊ ಅಂಥವ್ರಿಗೆಲ್ಲ ನಾವು ಗರ್ಭಕೋಶದ ಲೈನಿಂಗಲ್ಲಿ ಏನಾದರೂ ತೊಂದರೆ ಇದೆಯಾ ಅಂತ ಒಂದು ಈರಾ ಅಂತ ಟೆಸ್ಟ್ ಬರುತ್ತೆ. ಸೊ ಅದರಲ್ಲಿ ಅವ್ರ ಗರ್ಭಕೋಶದ ಲೈನಿಂಗಲ್ಲಿ ಸ್ಯಾಂಪಲ್ ತೊಗೊಂಡು ಟೆಸ್ಟ್ ಮಾಡ್ತೀವಿ. ಸೊ ನಾವು ಅವ್ರದ್ದು ಎಷ್ಟನೇ ದಿವಸಕ್ಕೆ ನಾವು ಭ್ರೂಣ ಹಾಕಿದ್ರೆ ಅದು ಕಚ್ಕೊಳ್ಳುತ್ತೆ ಅಂತ ಅದು ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಈ ರೀತಿ ನಾವು ಈರಾ ಟೆಸ್ಟ್ ಮಾಡಿ ಎಷ್ಟೊಂದು ಜನಕ್ಕೆ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದಾಗ ಎಷ್ಟೊಂದು ಜನಕ್ಕೆ ಸಕ್ಸಸ್ ರೇಟ್ ತುಂಬ ಸಕ್ಸಸ್ ರೇಟ್ ಸಿಕ್ಕಿದೆ. ಹೊರಗಡೆ 3 ಸಲ 4 ಸಲ ಎಲ್ಲ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿ ಫೇಲ್ಯೂರ್ ಆಗಿ ನಮಗೆ ಮಕ್ಕಳೇ ಆಗಲ್ಲ ಅಂತ ನಿರಾಶೆಯಿಂದ ಇದ್ದವ್ರಿಗೆ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಮತ್ತು ಇನ್ನೊಂದು ಎಷ್ಟೊಂದು ಜನಕ್ಕೆ ಮನೆಯಲ್ಲಿ ಏನಾದರೂ ಜೆನೆಟಿಕ್ ಪ್ರಾಬ್ಲಮ್ಸ್ ಇದ್ದರೆ, ಮುಂಚೆ ಯಾವುದಾದ್ರೂ ಮಗು ಇದ್ದು ಅದಕ್ಕೇನಾದರೂ ಜೆನೆಟಿಕ್ ಪ್ರಾಬ್ಲಮ್ಮು, ಅಥವಾ ಎಷ್ಟೊಂದು ಸಲ IVF ಫೇಲ್ಯೂರ್ ಆಯಿತು ಅಂದ್ರೂ ನಾವು ಒಂದು ಎಂಬ್ರಿಯೋ ಬಯಾಪ್ಸಿ ಮಾಡಿ ಅದರಲ್ಲಿ ಜೆನೆಟಿಕ್ ಟೆಸ್ಟಿಂಗ್ ಅಂತ ಮಾಡ್ಬೋದು. PGTA ಅದು ಬರುತ್ತೆ ಟೆಸ್ಟ್ಗಳು. ಸೊ ಅದರಲ್ಲಿ ನಾವು ಮಾಡಿ ಆ ಭ್ರೂಣದಲ್ಲಿ ಏನಾದರೂ ಕ್ರೋಮೋಸೋಮಲ್ಸ್ ತೊಂದರೆ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಅದು ನಾರ್ಮಲ್ ಇರೋ ಭ್ರೂಣಗಳನ್ನ ಟ್ರಾನ್ಸ್ಫರ್ ಮಾಡಿ ಅವ್ರಿಗೂ ಸಕ್ಸಸ್ ರೇಟ್ ಸಿಗುತ್ತೆ. ಮತ್ತು ಇನ್ನೂ ಒಂದು ಹೊಸ ಟೆಕ್ನಿಕ್ ಎಂಬ್ರೇಸ್ ಅಂತ ಬಂದಿದೆ. ಸೊ ಇದರಲ್ಲಿ ಏನು ಅಂದರೆ ನಾವು ಭ್ರೂಣದಿಂದ ಒಂದು ಸೆಲ್ನ ತಗೊಂಡು ಅದನ್ನು ಟೆಸ್ಟ್ ಮಾಡಿ ಆಮೇಲೆ ಭ್ರೂಣಗಳನ್ನ ಟ್ರಾನ್ಸ್ಫರ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ಭ್ರೂಣದ ಸುತ್ತ ನೀರಿರುತ್ತೆ. ಸೊ ಆ ನೀರನ್ನು ನಾವು ತಗೊಂಡು ಅದರಲ್ಲಿ ನಾವು ಟೆಸ್ಟ್ ಮಾಡ್ಬೋದು, ಏನಾದರೂ ಕ್ರೋಮೋಸೋಮ್ಸ್ ತೊಂದರೆ ಇದೆಯಾ, ವರ್ಣತಂತಿಗಳಲ್ಲಿ ಏನಾದರೂ ತೊಂದರೆ ಇದೆಯಾ ಅಂತ ಚೆಕ್ ಮಾಡ್ಬೋದು. ಸೊ ಇದರಿಂದ ಭ್ರೂಣಕ್ಕೆ ಯಾವುದೇ ರೀತಿ ಹಾನಿ ಆಗಲ್ಲ. ಸೊ ಈ ರೀತಿ ಮಾಡಿ ಆ ಚೆನ್ನಾಗಿರೋ ಭ್ರೂಣಗಳನ್ನ ನಾವು ಗರ್ಭಕೋಶಕ್ಕೆ ಟ್ರಾನ್ಸ್ಫರ್ ಮಾಡಿದಾಗ ಎಷ್ಟೊಂದು ಜನಕ್ಕೆ ಸಕ್ಸಸ್ ರೇಟ್ ಸಿಕ್ಕಿದೆ. ಸೊ ಈ ಎಂಬ್ರೇಸ್ ಅನ್ನೋದು ತುಂಬ ಹೊಸ ಟೆಕ್ನಿಕ್ಕು. ಸೊ ಎಷ್ಟೊಂದು ಜನ ಈ ಥರ ಫೇಲ್ಯೂರ್ ಆಗಿದ್ದವರು ಇದನ್ನೆಲ್ಲ ಯೂಸ್ ಮಾಡ್ಕೊಬೋದು. ಮತ್ತು ಈ ಗಂಡಸರಲ್ಲಿ ಏನಾದರೂ ತೊಂದರೆ ಇತ್ತು, ಸಪೋಸ್ ಎಲ್ಲ ನಾರ್ಮಲ್ ಇರುತ್ತೆ ಬಟ್ ಪದೇ ಪದೇ ಫೇಲ್ಯೂರ್ ಆಗ್ತಿದೆ. ಹೆಂಗಸರಲ್ಲೂ ಏನೂ ತೊಂದರೆ ಇಲ್ಲ, ಬಟ್ 7 ಪ್ಯಾರಾಮೀಟರ್ಸಲ್ಲಿ ಎಲ್ಲ ವೀರ್ಯಾಣುದು ಚಲನೆ ಶಕ್ತಿ ಚೆನ್ನಾಗಿದೆ, ಕೌಂಟ್ ಚೆನ್ನಾಗಿದೆ. ಸೊ ಅದಕ್ಕೆ ಅನ್ಎಕ್ಸ್ಪ್ಲೇನ್ ಅಂತ ಹೇಳಿರ್ತಾರೆ. ಸೊ ನಾವು ಅವಾಗ ಬಂದಾಗ ಅಡ್ವಾನ್ಸ್ ಸೆಮೆನ್ ಟೆಸ್ಟ್ ಕಾಸಾ ಅಡ್ವಾನ್ಸ್ಡ್ ಅಂತ ಇಲ್ಲಿ ಮಾಡ್ಕೊತೀವಿ. ಸೊ ಅದರಲ್ಲಿ DNA ಫ್ರಾಗ್ಮೆಂಟೇಷನ್ ಏನಾದರೂ ಜಾಸ್ತಿ ಇದೆಯಾ, ನ್ಯೂಕ್ಲಿಯರ್ ಪ್ರೋಟೀನ್ಸ್ ರೇಷಿಯೋ ಚೆನ್ನಾಗಿದೆಯಾ ಅಂತೆಲ್ಲ ಚೆಕ್ ಮಾಡ್ಕೋಬೋದು. ಸಪೋಸ್ ಏನಾದರೂ ಜಾಸ್ತಿ ಬಂತು ಅಂದರೆ ನಾವೇನು ಮಾಡ್ತೀವಿ, ಪೀಸಾ ಅಥವಾ ಟೀಸಾ ಅಂತ ಪ್ರೊಸೀಜರ್ಸ್ ಇರುತ್ತೆ. ಅಂದರೆ ಡೈರೆಕ್ಟ್ ಅವ್ರ ಬೀಜದಿಂದ ನಾವು 7 ಸ್ಯಾಂಪಲ್ ತೊಗೊಂಡು ಅದರಿಂದ IVF ಮಾಡಿದ್ರೆ ಸಕ್ಸಸ್ ರೇಟ್ ತುಂಬ ಚೆನ್ನಾಗಿ ಬರುತ್ತೆ, ಭ್ರೂಣದ ಕ್ವಾಲಿಟಿನೂ ತುಂಬ ಚೆನ್ನಾಗಿರುತ್ತೆ. ಸಪೋಸ್ ಇಲ್ಲ ಇನ್ನೂ ಒಂದು ಮ್ಯಾಕ್ಸ್ ಅಂತ ಪ್ರೊಸೀಜರ್ಸ್ ಬರುತ್ತೆ. ಸೊ ಇದು ತುಂಬ ಅಡ್ವಾನ್ಸ್ಡು. ಸೊ ಇದರಲ್ಲಿ ಏನು ಮಾಡ್ತೀವಿ, ವೀರ್ಯದಲ್ಲಿ ಏನಾದರೂ ತೊಂದರೆ ಇದ್ದರೆ, DFI ಜಾಸ್ತಿ ಇತ್ತು ಅಂದರೆ ಅದ್ರ ಮೂಲಕ ನಾವು ಅದನ್ನು ಯೂಸ್ ಮಾಡಿಕೊಂಡು ಒಳ್ಳೆ ಕ್ವಾಲಿಟಿ ಸ್ಪರ್ಮ್ಸ್ನ ತೊಗೊಂಡು IVF ಮಾಡಿದ್ರೆ ಭ್ರೂಣದ ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಸಕ್ಸಸ್ ರೇಟು ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಬಡವರು ನೋಡೋದಾದ್ರೆ ಇದು ಕೈಗೆಟುಕದ ದ್ರಾಕ್ಷಿ IVF ಎಲ್ಲ ನಮ್ಗೆಲ್ಲ ಬಿಡಿ ಅಷ್ಟೆಲ್ಲ ಖರ್ಚು ಮಾಡೋಕ್ಕಾಗಲ್ಲ ಅಂತೀರಿ, ಈ ಬಗ್ಗೆ ಏನು ಹೇಳ್ತೀರಿ? ಸೊ ಆ ಥರ ತುಂಬ ನಮ್ಮ ಹತ್ರ ದುಡ್ಡೇ ಇಲ್ಲ, ನಮ್ಗೆ ಆಗೋದೇ ಇಲ್ಲ ಅಂತ ಮನೇಲಿ ಯಾವತ್ತೂ ಕೂತ್ಕೋಬೇಡಿ. ದಯವಿಟ್ಟು ನಮ್ಮ ಹಾಸ್ಪಿಟ್ಲಲ್ಲಿ ಬಂದು ಒಂದ್ಸಲ ಭೇಟಿ ಮಾಡಿ. ಸೊ ನಮ್ಮ ಕಡೆಯಿಂದ ಎಷ್ಟಾಗುತ್ತೆ, ಎಷ್ಟೊಂದು ಜನಕ್ಕೆ ತುಂಬ ಡಿಸ್ಕೌಂಟ್ಸಲ್ಲಿ ಸ್ಪೆಷಲ್ ಆಫರ್ಸಲ್ಲೆಲ್ಲ ಮಾಡಿಕೊಟ್ಟಿದ್ದೀವಿ. ಸೊ ನಮ್ಮ ಉದ್ದೇಶ ಏನು ಅಂದರೆ ಅವ್ರಿಗೆ ಮಕ್ಕಳು ಆಗಬೇಕು ಅನ್ನೋದು. ಸೊ ಅವ್ರ ಹತ್ರ ದುಡ್ಡಿಲ್ಲ ಅಂತ ಅವರು ಆ ಸಂತೋಷನ ಕಳ್ಕೊಳ್ಳೋದು ಬೇಡ. ಸೊ ಅದರಿಂದ ಎಷ್ಟಾಗುತ್ತೆ ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ತುಂಬ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ. ಓಕೆ, ಇನ್ನು ಚಿನ್ಮಯ್ ಅವರು ಏನಾದರೂ ಕ್ಯಾಂಪ್ಸ್ಗಳ ಅವೈಲೇಬಲ್ ಮಾಡ್ತಿದ್ದೀರಾ ಈ ಸಮಯದಲ್ಲಿ? ಹಾಂ, ಜನಗಳಿಗೆ ಈಗ ಬಂಜೆತನದ ಬಗ್ಗೆ ಎಷ್ಟೋ ಜನ ಗೊತ್ತಿರೋದಿಲ್ಲ, ಅವು ಯಾವಾಗ ಟ್ರೀಟ್ಮೆಂಟ್ ತೊಗೋಬೇಕು, ಏನು ಮಾಡಬೇಕು. ಸೊ ಅಂಥವ್ರಿಗೆ ಒಂದು ಅವೇರ್ನೆಸ್ ಥರ ಮಾಡ್ತೀವಿ ನಾವು, ಒಂದು ಫ್ರೀ ಕ್ಯಾಂಪ್ಗಳನ್ನ ಇಟ್ಕೊಂಡಿದ್ದೀವಿ. ಸೊ ಇದನ್ನು ನಾವು ಹಲವಾರು ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ. ಈಗ ನಮ್ಮಲ್ಲಿ ಈಗ ಇನ್ನೂ ಪ್ಲ್ಯಾನಿಂಗ್ ಇದೆ. ಈಗ 21ಕ್ಕೆ ಹಾರೋಹಳ್ಳಿಲಿ ಒಂದು ಮಾಡ್ತಾ ಇದ್ದೀವಿ, ಮತ್ತು 27ಕ್ಕೆ ಗಂಗಾವತಿಲಿ ಒಂದು ಕ್ಯಾಂಪ್ನ ಮಾಡಿದ್ದೀವಿ. ಸೊ ಅಲ್ಲಿ ಸುತ್ತಮುತ್ತ ಇರೋ ಜನಗಳು ಅಲ್ಲಿ ಬಂದು ನಮ್ಮಲ್ಲಿ ತೋರಿಸ್ಕೊಂಡಾಗ ಫ್ರೀ ಕ್ಯಾಂಪ್ ಕೂಡ ಅವರು ಏನೋದು ಹಳೆ ರಿಪೋರ್ಟ್ಸು ಪ್ರತಿಯೊಂದನ್ನು ತೊಗೊಂಡು ಬಂದಾಗ ಅವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಪ್ರತಿಯೊಂದನ್ನು ನಾವು ಹೇಳಿ ಅವ್ರಿಗೆ ಅಲ್ಲಿ ತಿಳಿಪಡಿಸ್ತೀವಿ. ಓಕೆ, ಈಗ IVF ಆಗಿರ್ಬೋದು, IUI ಆಗಿರ್ಬೋದು, ರಾಜ್ಯದ ನಾನಾ ಭಾಗದಿಂದ ವೀಕ್ಷಕರು ಕಾರ್ಯಕ್ರಮ ನೋಡ್ತಿರ್ತಾರೆ. ನಾವು ಟ್ರೀಟ್ಮೆಂಟ್ ತೊಗೊಳ್ಬೇಕಂದ್ರೆ ಈಗ ಬೇರೆ ಊರಿನಿಂದ ಬಂದು ತೊಗೊಳೋದು ಹೇಗೆ, ಉಳ್ಕೊಳ್ಳೋಕೆ ಏನಾದರೂ ಫೆಸಿಲಿಟೀಸ್ ಇರುತ್ತೆ, ಹೇಗೆ ಏನೋ ಒಂದು ಟೆನ್ಷನ್ಸ್ ಇರುತ್ತೆ. ಸೊ ಗರ್ಭಗುಡಿ ಕಡೆಯಿಂದ ಈ ವ್ಯವಸ್ಥೆಗಳೇನಾದರೂ ಆಗಿದೆಯಾ? ಅಂದರೆ ಈಗ ನಮ್ಮ ಸುತ್ತಮುತ್ತ ಇರೋ ಕೆಲವು ಈಗ ಹೊರಗಡೆಯಿಂದನೂ ನಮಗೆ ಸುಮಾರು ಜನ ಬಂದಿರ್ತಾರೆ. ಸೊ ಅವ್ರಿಗೆ ನಾವೇನು ಹೇಳ್ತೀವಿ ಅಂದರೆ ಟ್ರೀಟ್ಮೆಂಟ್ಗಿಂತ ಮುಂಚೆ ಏನೇನು ಟೆಸ್ಟ್ ಆಗಲಿ, ಬೇರೆ ಯಾವ ರೀತಿ ನಾವು ಟ್ರೀಟ್ಮೆಂಟ್ ಅಂದರೆ ಮುಂಚೆ ಏನೇನು ಕೊಡಬೇಕು ಅದನ್ನೆಲ್ಲ ನಾವು ಕೊಟ್ಬಿಟ್ಟು ಕಳಿಸ್ತೀವಿ. ಕರೆಕ್ಟ್ ನಾವು IUI IVF ಸ್ಟಾರ್ಟ್ ಮಾಡಿದಾಗ 15 ದಿನಗಳ ಕಾಲ ಇಲ್ಲಿ ಉಳ್ಕೊಳ್ಬೇಕಾಗುತ್ತೆ. ಯಾಕಂದರೆ ಡೈಲಿ ಇಂಜೆಕ್ಷನ್ಸ್ ಇರುತ್ತೆ ಅವಾಗ ಅವ್ರಿಗೆ. ಆ ಇಂಜೆಕ್ಷನ್ನ ಅವರು ಸೆಂಟರ್ಗೆ ಬಂದು ತೊಗೊಳ್ಬೇಕಾಗುತ್ತೆ, ಅವ್ರಿಗೆ ನಾವು ಕೊಟ್ಟು ಕಳ್ಸೋಕ್ಕಾಗೋದಿಲ್ಲ. ಅದ್ರದ್ದು ಕೋಲ್ಡ್ ಚೈನ್ ಮೇಂಟೆನೆನ್ಸ್ ಅಂತ ಎಲ್ಲ ಇರುತ್ತೆ. ಹೊರಗಡೆ ತೊಗೊಂಡು ಹೋಗ್ಬಿಟ್ರೆ ಅದ್ರದ್ದು ಎಫೆಕ್ಟ್ ಇರೋದಿಲ್ಲ. ಸೊ ಅದನ್ನೆಲ್ಲ ಅವ್ರು ಇಲ್ಲೇ ಬಂದು ತಗೊಳ್ಳೋದ್ರಿಂದ 15 ದಿನ ಅವ್ರು ಬಂದು ಇಲ್ಲಿ ಉಳ್ಕೋಬೇಕಾಗುತ್ತೆ. ಸೊ ಸುತ್ತಮುತ್ತ ಇರೋ ಕೆಲವು ಅವ್ರಿಗೆ ಉಳ್ಕೊಳ್ಳೋಕ್ಕೆ ಹತ್ತಿರ ಆಗುವಂಥ ಜಾಗಗಳಿಗೆ ನಾವು ಅವ್ರಿಗೆ ತಿಳ್ಕೊಂಡು ಅವ್ರಿಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ಅವರು ನೋಡಿಕೊಂಡು ತಗೋಬಹುದು. ಅಲ್ಲಿ ಉಳ್ಕೊಂಡು 15 ದಿನ ಪೂರ್ತಿಯಾಗಿ ಅವರು ಟ್ರೀಟ್ಮೆಂಟ್ ತಗೊಂಡು ನಂತರ ಅವರು ವಾಪಸ್ಸು ಊರಿಗೆ ಹೋಗ್ಬೋದು. ಓಕೆ, ಇನ್ನು IUI ನಲ್ಲಿ ಹುಟ್ಟುವಂತಂದ್ರೆ ಆ ಕಿಡ್ಸ್ಗೆ ಅಥವಾ IVF ನಲ್ಲಿ ಗರ್ಭಧರಿಸಿ ಆಗುವಂಥ ಮಕ್ಕಳಿಗೆ ಅಥವಾ ಸಾಮಾನ್ಯವಾಗಿ ನ್ಯಾಚುರಲ್ ಆಗಿ ಹುಟ್ಟುವಂಥ ಮಕ್ಕಳಿಗೆ ಏನಾದರೂ ಡಿಫ್ರೆನ್ಸ್ ಇರುತ್ತಾ ಅನ್ನೋ ಒಂದು ಪ್ರಶ್ನೆ ಸಾಮಾನ್ಯವಾಗಿರುತ್ತೆ. ಇದ್ರ ಬಗ್ಗೆ ಉತ್ತರ ಕೊಡ್ಬೋದು?
ಸೊ ಇಲ್ಲಿವರೆಗೂ ಹಲವಾರು ತುಂಬ ವರ್ಷಗಳಿಂದ ನಾವು IVF ಮಾಡ್ತಾ ಬಂದಿದ್ದೀವಿ. ಲಾಂಗ್ ಟರ್ಮ್ ಸ್ಟಡೀಸ್ ಎಲ್ಲ ಮಾಡಿದ್ದಾರೆ. ಎಲ್ಲನೂ ಮಾಡಿರೋ ಪ್ರಕಾರ ಆ ರೀತಿ ಏನು ಮೇಜರ್ ತೊಂದರೆಗಳು ಈಗ ನಾರ್ಮಲ್ ಆಗಿ ಹುಟ್ಟೋ ಮಕ್ಳಿಗೂ IUI ಆಗಲಿ IVF ಅಲ್ಲಿ ಹುಟ್ಟೋ ಮಕ್ಳಿಗೆ ಯಾವ ರೀತಿಯಾದ ಡಿಫ್ರೆನ್ಸ್ ಆಗಲಿ ತೊಂದರೆಗಳಾಗಲಿ ಹೆಚ್ಚಿನ ಪ್ರಮಾಣದ ಏನು ಕಂಡು ಬಂದಿದೆ, ಎಲ್ಲ ನಾರ್ಮಲ್ ಆಗಿ ಇದೆ. ಸೊ ಫೈನಲಿ ಏನು ಹೇಳ್ತೀರಿ ಮಹೇಶ್ವರಿ ಅವರು? ಸೊ ಇವಾಗ ಬೇರೆ ರಾಷ್ಟ್ರದಿಂದನೂ ನಮಗೆ ಪೇಷಂಟ್ಸ್ ಬರ್ತಾರೆ, ಮತ್ತು ಬೇರೆ ರಾಜ್ಯಗಳಿಂದನೂ ದಂಪತಿಗಳು ಬರ್ತಾರೆ. ಸೊ ನಾವು ಅವ್ರಿಗೆ ಫಸ್ಟು ಆನ್ಲೈನ್ ಮೂಲಕ ಅವ್ರ ಹತ್ರ ಎಲ್ಲ ಏನೇನು ಸಮಸ್ಯೆ ಇದೆ ಎಲ್ಲ ಕೇಳಿಕೊಂಡು ಯಾವಾಗ ಬರಬೇಕು, ಟ್ರೀಟ್ಮೆಂಟ್ ಎಷ್ಟು ದಿವಸದಿಂದ ಎಷ್ಟು ದಿವಸ ಆಗುತ್ತೆ, ಪ್ರತಿಯೊಂದು ಅವ್ರು ಉಳ್ಕೊಳ್ಳೋ ವ್ಯವಸ್ಥೆಯಿಂದ ಪ್ರತಿಯೊಂದು ನಾವು ಮಾಡಿಕೊಡ್ತೀವಿ. ಓಕೆ. ಸೊ ಅದರಿಂದ ಅವ್ರಿಗೆ ಪ್ರತಿಯೊಂದು ಅವ್ರಿಗೆ ಡೀಟೇಲ್ಸ್ ಕೊಟ್ಟಿರ್ತೀವಿ. ಸೊ ಅದರಿಂದ ಅವ್ರಿಗೆ ಯಾವ ರೀತಿ ಸಮಸ್ಯೆನೂ ಆಗೋದಿಲ್ಲ ಬೇರೆ ಕಡೆಯಿಂದ ಬಂದ. ಓಕೆ ಡಾಕ್ಟರ್, ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ IUI ಮತ್ತು IVF ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ರಿ. ಅಡ್ವಾನ್ಸ್ ಟ್ರೀಟ್ಮೆಂಟ್ಗಳ ಬಗ್ಗೆ ಕೂಡ ಒಂದು ರೀತಿ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನಗಳು ಕೂಡ ಕಾರ್ಯಕ್ರಮದಿಂದ ಆಗಿದೆ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಇಬ್ಬರಿಗೂ ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕರೇ, ಡಾಕ್ಟರ್ ಮಹೇಶ್ವರಿ ಹಾಗೂ ಚಿನ್ಮಯ್ ಅವ್ರನ್ನ ಭೇಟಿ ಮಾಡಬೇಕಂತೆ ರಸ್ತೆ ದೀಪಿಗೆ ನೋಟ್ ಮಾಡ್ಕೊಳ್ಳಿ. ಗರ್ಭಗುಡಿ IVF ಸೆಂಟರ್, ಹನುಮಂತನಗರ, ಕಲ್ಯಾಣ ನಗರ, ಜಯನಗರ, ಎಲೆಕ್ಟ್ರಾನಿಕ್ ಸಿಟಿ, ಮಾರತ್ಹಳ್ಳಿ. ದೂರವಾಣಿ ಸಂಖ್ಯೆ ಈ ರೀತಿ ಇದೆ: 8880000909, ಮತ್ತೊಂದು ಸಂಖ್ಯೆ 8884183338, ಮತ್ತೊಂದು ಸಂಖ್ಯೆ 9148499992. ಫ್ರೀ ಕನ್ಸಲ್ಟೇಷನ್ಗಾಗಿ ನೀವು ವೆಬ್ಸೈಟ್ ಕೂಡ ವಿಸಿಟ್ ಮಾಡ್ಬೋದು. www.garbhagudi.com ವಿಸಿಟ್ ಮಾಡಿ ನಿಮ್ಮ ಸಮಸ್ಯೆಗಳೇನಿದೆ ಅದನ್ನೆಲ್ಲ ಅಪ್ಲೋಡ್ ಮಾಡಿದ್ರೆ ಹೆಚ್ಚಿನ ಡೀಟೇಲ್ಸನ್ನು ಪಡ್ಕೊಳ್ಬಹುದಾಗಿದೆ. ಇದು ಈ ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.